ಇವತ್ತು ನಾನು ಮತ್ತು ಇವರು ಕ್ರೀಕ್ ಸೈಡ್ ಹತ್ರ ಅಲ್ಸೀಫ್ ಹತ್ರ ವಾಕಿಂಗಿಗೆ ಅಂತ ಬಂದಿದ್ದೇವೆ. ನೋಡಿ ನಾವು ಮೋಸ ಹೋದ್ವಿ ಅಲ್ಲಿ. ನೋಡಿ ಇಲ್ಲೊಂದು ವಾಟರ್ ತಗೊಂಡೆವು. ಇದು ನೋಡಿ ಬುಗುರಿದ್ದು ಮರ. ನಾವು ಚಿಕ್ಕ ಇರುವಾಗ ಇದ್ರು ಬುಗುರಿ ಎಲ್ಲ ತಿಂದು ಶುಗರ್ ಕೇನ್ ಜ್ಯೂಸ್ ತಗೊಂಡಿದ್ದೇವೆ, ಕುಡಿತಾ ಇದ್ದಾರೆ. ಇವತ್ತಿಲ್ಲಿ ವಾಕಿಂಗಿಗೆ ಬಂದೇ ನಮಗೆ ತುಂಬ ವಾಕಿಂಗ್ ಆಗ್ತದೆ. ಸೊ ನೋಡಿ ಅಲ್ಲಿ ಲೈಟಿಂಗ್ ಎಲ್ಲ ಕಾಣ್ತದಲ್ಲ ಬೋಟಲ್ಲಿ. ಇದೊಂದು ಯೂಟ್ಯೂಬಲ್ಲಿ ನಾನು ವಿಡಿಯೋ ಹಾಕದೆ 5 ತಿಂಗಳಿಂದ. ನನ್ನ ನೋಡಿ ಮಕ್ಕಳು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ, ಇಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲೊಂದು ರೆಸ್ಟೋರೆಂಟ್ ಉಂಟು. ಈ ರೆಸ್ಟೋರೆಂಟ್ ಹೇಗೆ ಡೆಕೋರೇಟ್ ಮಾಡಿದ್ದಾರೆ ಅಂತ ಇಲ್ಲಿ ಲೈಟಲ್ಲಿ. ಇವರು ಹೇಳಿದ್ದು ಈ ವಾಟರ್ ನೋಡಿ ಕತ್ತಲಾಗ್ತಾ ಬಂತು, ಈಗ ಎಷ್ಟು ಜ್ಯೂಸ್ ಸಿಗ್ತದೆ ಕೂಡ. ಕತ್ತಲಿಗೆ ಎಷ್ಟು ಜನ ಬರ್ತಾ ಇದ್ದಾರೆ ಅಂತೇಳಿ. ಇಲ್ಲಿ ಫೈರ್ ವರ್ಕ್ಸಿಗಂತಲೇ ಇಲ್ಲಿ ಜನ ತುಂಬ ಮಂದಿ ಬರ್ತಾರೆ ನೋಡಿ. ಎಲ್ಲರಿಗೂ ನಮ್ಮ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಮತ್ತು ಇವರು ಕ್ರೀಕ್ ಸೈಡ್ ಹತ್ರ ಅಲ್ಸೀಫ್ ಹತ್ರ ವಾಕಿಂಗಿಗೆ ಅಂತ ಬಂದಿದ್ದೇವೆ. ಇವತ್ತು 2ನೇ ರಜೆ. ಸೊ ಇವತ್ತಿನ 2ನೇ ದಿವಸ ಅವರಿಗೆ ಕೂಡ ಇವತ್ತು ರಜೆ. ಹಾಗಾಗಿ ಸ್ವಲ್ಪ ವಾಕ್ ಮಾಡಿ ಎಂಜಾಯ್ ಮಾಡಿ ಹೋಗುವ ಅಂತೇಳಿ ಈ ಸೈಡಿಗೆ ಬಂದಿದ್ದೇವೆ. ನೋಡಿ ಇಲ್ಲಿ ಸಂಜೆ ಹೊತ್ತು ಇವತ್ತು ಈದಿದ್ದು ರಜೆ ಅಲ್ವಾ, ಹಾಗೆ ಆಟ ಆಡ್ತಾ ಇದ್ದಾರೆ ಎಷ್ಟು ಮಂದಿ. ಇಲ್ಲಿ ಕೂಡ ನೋಡಿ ಎಷ್ಟು ಮಂದಿ ಸಂಜೆ ಹೊತ್ತು ಇಲ್ಲಿ ಆಟ ಆಡ್ತಾ ಇದ್ದಾರೆ ಅಂತ. ನೋಡಿ ಈದ್ ಹಾಲಿಡೇ ಅಲ್ವಾ, ಹಾಗೆ ಎಂಜಾಯ್ ಮಾಡ್ತಾ ಇದ್ದಾರೆ. ಸಂಜೆ ಹೊತ್ತು ಆಟ ಆಡ್ತಾ ಇದ್ದಾರೆ. ಇಲ್ಲಿ ಎಲ್ಲಿ ಪಾರ್ಕಿಂಗಲ್ಲಿ ಕಾರ್ ಪಾರ್ಕಿಂಗ್ ಹತ್ರ ಸ್ಪೇಸ್ ಸಿಗ್ತದೆ ಅಲ್ಲಿ ಎಲ್ಲ ಕಡೆ ಆಟ ಆಡೋದಂತಲ್ಲಿ ಲೆಕ್ಕ. ಇದದ್ದು ಬಿರಿಯಾನಿ ತಂದು ಕರಗಿಸ್ತಾ ಇದ್ದಾರೆ ನೋಡಿ ಇಲ್ಲಿ. ಇದು ನೋಡಿ ಬುಗುರಿದ್ದು ಮರ. ನಾವು ಚಿಕ್ಕ ಇರುವಾಗ ಇದ್ರು ಬುಗುರಿ ಎಲ್ಲ ತಿಂತಾ ಇದ್ದೀವಲ್ಲ. ಇನ್ನುಂಟು ನೋಡಿ ಬುಗುರಿ ಒಂದು ಅಲ್ಲಿ ಮೇಲಿದೆ ನೋಡಿ, ಅಲ್ಲಿ ತುಂಬಾ ಇದೆ, ಅಲ್ಲಿದೆ ಚಿಕ್ಕದಾಗಿದೆ. ಇಲ್ಲಿ ನೋಡಿ ಹಕ್ಕಿಗಳಿಗೆ ಯಾರ ತಿಂಡಿ ಹಾಕಿದ್ದಾರೆ ಮತ್ತು ನೀರಿಟ್ಟಿದ್ದಾರೆ. 2 ಹಕ್ಕಿದೆ ಇಲ್ಲಿ. ಇಲ್ಲಿ ಮೇ ಫ್ಲವರ್ ಇದು ಗಿಡ ಕೂಡ ಇಲ್ಲಿ ಕೂಡ ಉಂಟು. ಫ್ಲವರ್ ಬಿದ್ದಿದೆ ನೋಡಿ ಕೆಳಗೆ. ಹೌದು, ಅಲ್ಲಿ ಎದುರುಗಡೆ ಇರುವ ನೋಡಿ ಮರ ಎಷ್ಟು ಚೆಂದ ಕಾಣ್ತಾ ಉಂಟಂತ. ಇದು ಅಲ್ಸೀಫ್ ಕ್ರೀಕ್ ಸೈಡ್ ಹತ್ರ. ಇಲ್ಲಿ ತುಂಬ ಮಂದಿ ವಾಕಿಂಗಿಗೆಲ್ಲ ಬರ್ತಾರೆ ನೋಡಿ. ಇಲ್ಲಿ ನೋಡ್ಬೋದು ಎಷ್ಟು ಜನ ನಿಂತಿದ್ದಾರೆ ಅಂತೇಳಿ. ರಜೆ ಅಲ್ಲ, ಅದಕ್ಕೆ ಹಾಲಿಡೇ ಉಂಟು ಅದೆಲ್ಲ. ಹೌದು, ರಜೆ ಇರುವ ದಿವಸ ಇಲ್ಲಿ ಜಾಸ್ತಿ ಜನ ಬರ್ತಾರೆ. ಯಾವುದು ಗಿಡ ಯಾವುದು ಗೊತ್ತಿಲ್ಲ, ನಮ್ಮ ಊರಲ್ಲಿ ತುಂಬ ಹರಡಿದಿಲ್ಲ. ಅಲ್ಲಿ ನೋಡಿ ಮೀಸೆ ಹೂವಿದ್ದು ಗಿಡ ಉಂಟು. ಈ ಹೂವಿದ್ದು ನಿಮಗೆ ಪರಿಚಯ ಇದೆಯಾ? ನೋಡಿ ಊರಲ್ಲಿ ಇದೆ ಈ ಗಿಡ ಎಲ್ಲ. ನಮ್ಮ ನದಿ ಬದಿಯಲ್ಲಿ ಜಾಸ್ತಿ ಆಗ್ತದೆ ಇದು ಊರಲ್ಲಿ. ಇದು ಹೌದು, ನದಿ ಬದಿಯಲ್ಲೆಲ್ಲ ಆಗ್ತದೆ. ಆದ್ರೆ ಎಂತ ಹೆಸರು ಅಂತ ಗೊತ್ತಿಲ್ಲ ಇದ್ರದ್ದು. ಎಷ್ಟು ಚೆನ್ನಾಗಿ ಬೆಳೆದಿದೆ ಇಲ್ಲಿ. ಇದಕ್ಕೆ ಲೈಟಿಂಗ್ ಕೂಡ ಹಾಕಿದ್ದಾರೆ. ಲೈಟ್ ಕಾಣ್ತಾ ಇಲ್ಲ ವಿಡಿಯೋದಲ್ಲಿ, ಇಲ್ಲ ಅಷ್ಟು ಕ್ಲಿಯರ್. ಕತ್ತಲಾದ್ರೆ ಕಾಣ್ತದೆ ನೋಡಿ ಈ ಹೂವು. ಎಷ್ಟು ಮಂದಿ ಬರ್ತಾರಂತೆ ಇಲ್ಲಿ ವಾಕಿಂಗಿಗೆ, ತಿರುಗಾಡ್ಲಿಕ್ಕೆಲ್ಲ. ಇಲ್ಲಿ ನದಿ ಕೂಡ ಉಂಟು ನೋಡಿ. ಇಲ್ಲಿ ಆಟಿಯದು ಬೋಟ್ ಕೂಡ ಉಂಟು. ಅದಕ್ಕೆ ಕ್ಯೂ ನೋಡಿ ಎಷ್ಟು ಕ್ಯೂ ಇದೆ ಅಂತ ಬೋಟಲ್ಲಿ ಹೋಗ್ಲಿಕ್ಕೆ. ಇಲ್ಲೊಂದು ಐಸ್ ಕ್ರೀಮ್ ಸ್ಟಾಲ್ ನೋಡ್ಬೋದು ಇಲ್ಲಿ. ಅಲ್ಲುಂಟು ಬೋಟ್, ಈಗ ಸ್ಟಾರ್ಟ್ ಆಗ್ತದೆ ನೋಡಿ. ಅಲ್ಲಿ ಇವತ್ತಿಲ್ಲಿ ವಾಕಿಂಗಿಗೆ ಬಂದೇ ನಮಗೆ ತುಂಬ ವಾಕಿಂಗ್ ಆಗ್ತದೆ. ಸೊ ಹಾಗಾಗಿ ಮನೆಗೆ ಹೋಗಿ ಎಕ್ಸಸೈಸ್ ಮಾಡಬೇಕಂತಿಲ್ಲ. ಸೊ ಎಷ್ಟು ಮಂದಿ ಇದ್ದಾರೆ ನೋಡಿ ಇಲ್ಲಿ. ಹೇಗೆ ಅನಿಸ್ತದೆ ನಿಮಗೆ ಇಲ್ಲಿ? ಇಲ್ಲಿ ಲೊಕೇಶನ್ ಕೂಡ ತುಂಬ ಒಳ್ಳೆಯದು ವಾಕ್ ಮಾಡಲಿಕ್ಕೆಲ್ಲ. ಅದಕ್ಕಾಗಿ ಇದು ಸ್ಪೆಷಲಿ ಇಲ್ಲಿ ವಾಕಿಂಗ್ ಏರಿಯಾ ಅಂತ ಮಾಡಿದ್ದಾರೆ. ಇಲ್ಲಿ ಜನ ತುಂಬ ಇಲ್ಲಿ ಎಂಜಾಯ್ ಮಾಡ್ತಾರೆ ಬಂದಲ್ವಾ. ಆಚೆಯಿಂದ ಬೋಟ್ ಎಲ್ಲ ನೋಡಿ ಎಷ್ಟು ಚೆಂದ ಕಾಣ್ತಾ ಇದೆ ಅಂತ. ಪಾರ್ಟಿ ಬೋಟ್ಸ್ ಎಸ್ಪೆಷಲಿ ಎಲ್ಲರೂ ತುಂಬ ಮಂದಿ ಪಾರ್ಟಿಗಂತಲೇ ಬರ್ತಾರೆ ಇಲ್ಲಿ ಬೋಟಲ್ಲಿ. ಈದ್ ಹಾಲಿಡೇ ಅಲ್ವಾ, ಹಾಗಾಗಿ ತುಂಬ ಮಂದಿ ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ. ಅಲ್ಲಿ ಲೈಟಿಂಗ್ ಎಲ್ಲ ಕಾಣ್ತದಲ್ಲ ಬೋಟಲ್ಲಿ, ಅದೆಲ್ಲ ಪಾರ್ಟಿ. ಇದು ಕ್ರಾಸ್ ಆಗ್ಲಿಕ್ಕೆ. ಹೌದು, ಆಟಿಯ ಬೋಟ್ ಇದು. ಈ ಕಡೆಯಿಂದ ಆ ಕಡೆಗೆ ಹೋಗ್ಬೋದು. ನಾವು ಊರಲ್ಲಿ ಹೇಗೆ ದೋಣಿಯಲ್ಲಿ ಒಂದು ಕಡೆಯಿಂದ ಆ ಕಡೆಗೆ ಹೋಗ್ತೇವೆ ಅದೇ ರೀತಿ ಅಲ್ವಾ. ಹೌದು ನೋಡಿ ಎಷ್ಟು ತುಂಬ ಚಂದ ಗಾಳಿ ಬರ್ತಾ ಉಂಟು ಇಲ್ಲಿ.
ಹಾಗೆಯೇ ಇಲ್ಲಿ ವಾಕಿಂಗಿಗಂತ ತುಂಬ ಮಂದಿ ಬರ್ತಾರೆ. ಮತ್ತು ಇಲ್ಲಿಂದ ನೋಡಿ ಈಚೆಯಿಂದ ಆಚೆ ಕಡೆಗೆ ಕ್ರಾಸ್ ಕೂಡ ಆಗ್ತಾರೆ. ಅಲ್ಲಿ ಒಂದು ಆರ್ ಟಿ ಬೋಟ್ ಕೂಡ ಹೋಗ್ತಾ ಉಂಟು ನೋಡಿ, ಆರ್ ಟಿ ಬೋಟಲ್ಲಿ ಕಾಣ್ತಾ ಇದೆಯಾ, ಅಲ್ಲೆಲ್ಲ ಪಾರ್ಟಿ ಬೋಟ್ಸ್ ಎಲ್ಲ ಇಟ್ಟಿದ್ದಾರೆ. ಆ ಸೈಡಲ್ಲಿ ಬಿಲ್ಡಿಂಗ್ ನೋಡಿ ಹೇಗೆ ಕಾಣ್ತದೆ ಅಂತ. ಇವತ್ತು ರಜೆ ಅಂತ ಏನು ಎಷ್ಟು ಜನ ಕುತ್ಕೊಂಡಿದ್ದಾರೆ ನೋಡಿ. ಪೋರ್ಟಿಗೆ ಬೋಟ್ ಎಲ್ಲ ರೆಡಿ ಆಗಿದೆ ನೋಡಿ, ಪಾರ್ಟಿಗೆ ಬೋಟ್ ನೋಡಿ ಎಷ್ಟು ಜನ ಇದ್ದಾರಂತ ನೋಡಿ. ಸೈಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೇವೆ ನಾವು, ವಾಕಿಂಗ್ ಮಾಡ್ತಾ. ಇಲ್ಲಿ ಬೇಕಿದ್ದರೆ ಕೂತ್ಕೊಂಡು ಎಂಜಾಯ್ ಮಾಡ್ಬೋದು, ಚಿಟ್ಚಾಟ್ ಮಾಡ್ಬೋದು, ಅಥವಾ ಹಾರಾಡ್ಬೋದು. ಸೈಕಲ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲಿ, ಸೈಕ್ಲಿಂಗ್ ಇಲ್ಲ. ಓಡ್ಬೋದು, ಆ್ಯಕ್ಚುಲಿ ಕೆಲವರು ಓಡ್ತಾರೆ, ಎಕ್ಸಸೈಸ್ ಮಾಡ್ತಾರೆ. ಮತ್ತೆ ತನಕ ಹೋಗಿ ಮತ್ತೆ ರಿಟರ್ನ್ ಬರುವ, ಆಯಿತಾ? ಆಯಿತು. ಯಾಕಂದರೆ ಇವತ್ತು ತುಂಬ ಮಂದಿ ಇದ್ದಾರೆ ಕೂಡ ಹಾಗೆ. ಮತ್ತು ಈ ಸೈಡಲ್ಲಿ ನೋಡಿ ಹೇಗಿದೆ ಅಂತ, ಎಷ್ಟು ಮಂದಿ ಫೋಟೋ ಎಲ್ಲ ತೆಗಿತಾ ಇದ್ದಾರೆ. ಬೋಟ್ ಎಲ್ಲ ನೋಡಿ, ಇದೆಲ್ಲ ಪ್ರೈವೇಟ್ ಬೋಟಾ? ದೊಡ್ಡದೆಲ್ಲ ಪ್ರೈವೇಟ್ ಬೋಟ್. ಹಾಂ. ಯೂಟ್ಯೂಬಲ್ಲಿ ನಾನು ವೀಡಿಯೋ ಹಾಕಿದೆ 5 ತಿಂಗಳಿಂದ. ನನ್ನ ಯೂಟ್ಯೂಬ್ ಅನಾಲಿಟಿಕ್ಸಲ್ಲಿ ಗ್ರಾಫಿಕ್ ತುಂಬ ಡೌನ್ ಆಗಿದೆ. ಸೊ ವ್ಯೂಸೇ ಬರ್ತಾ ಇಲ್ಲ. ಆದರೂ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ, ಕಷ್ಟಪಟ್ಟು ವೀಡಿಯೋಸನ್ನೆಲ್ಲ ಹಾಕ್ತಾ ಇದ್ದೇವೆ. ವಾರಕ್ಕೆ 2-3 ಆದರೂ ವೀಡಿಯೋ ಪೋಸ್ಟ್ ಮಾಡುವ ಅಂತೇಳಿ ಅಂದ್ಕೊಂಡಿದ್ದೇವೆ. ಹಾಗಾಗಿ ವೀಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ಅಲ್ವಾ, ತುಂಬ ಕಷ್ಟಪಟ್ಟು ವಿಡಿಯೋ ಎಲ್ಲ ಮಾಡ್ತಾ ಇದ್ದೇವೆ ನಾವು. ಸೊ ವಿಡಿಯೋ ಇನ್ನು ಮುಂದೆ ಹೋಗ್ಬೋದು ಅಂತೇಳಿ ಹೋಪ್ ಇದೆ. ಒಂದು ತುಂಬ ಸೆಕೆ ಇದೆ ಇಲ್ಲಿ, ಸೆಕೆಯಲ್ಲಿ ಬಂದು ಕೂತು ವಿಡಿಯೋ ಎಲ್ಲ ಮಾಡ್ತಾ ಇದ್ದೇವೆ. ದುಬೈಗೆ ಬಂದು ನಾವೊಂದು 15 ವರ್ಷ ಆಯಿತು. 15 ವರ್ಷದಿಂದ ಯಾವುದು ಕೂಡ ಲೊಕೇಶನ್ಗೆ ತಿರುಗಾಡಲಿಕ್ಕೆ ಹೆಚ್ಚಾಗಿ ಹೋಗಲಿಲ್ಲ ನಾವು. ಯಾಕಂದರೆ ಇವರಿಗೆ ರಜೆ ಜಾಸ್ತಿ ಸಿಗೋದಿಲ್ಲ, ಹಾಗಾಗಿ ತುಂಬ ಬ್ಯುಸಿ ಇರ್ತೇವೆ ಕೆಲಸದಲ್ಲಿ. ಸೊ ಇವರು ಕೂಡ ತುಂಬ, ಇವತ್ತೊಂದು ರಜೆ ಸಿಕ್ಕಿದೆ, ಆದರೂ ಕೂಡ ದೂರ ಇಲ್ಲಿ ಕೂಡ ನಮಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಯಾಕಂದರೆ ಅವರದ್ದು 12 ಅವರ್ಸ್ ಕೆಲವೊಮ್ಮೆ ಡ್ಯೂಟಿ ಇರ್ತದೆ. ತುಂಬ ಕಷ್ಟಪಟ್ಟು ನಾವು ಕೂಡ ಕೆಲಸ ಮಾಡ್ತೇವೆ. ಹಾಗೆ ಕೂತ್ಕೊಂಡಿದ್ದೇವೆ ಸ್ವಲ್ಪ ರೆಸ್ಟ್ ಮಾಡಲಿಕ್ಕೆ ನಾವು. ಇಲ್ಲಿಂದ ಮತ್ತೆ ಆ ಸೈಡಿಗೆ ಹೋಗಬೇಕು. ಕತ್ತಲಾಗ್ತಾ ಬಂತು ನೋಡಿ, ಅಲ್ಲೊಂದು ದೊಡ್ಡ ಬೋಟ್ ಬರ್ತಾ ಉಂಟು, ತೋರಿಸ್ತೇನೆ ನೋಡಿ. ಡಯಟ್ ಮಾಡಿ ಇವತ್ತಿಗೆ 2 ವಾರ ಆಯಿತು. ಸೊ ಇವತ್ತಿಗೆ 2 ವಾರ ಆಯಿತು. ನಿನ್ನೆ ಮತ್ತು ಇವತ್ತು ಸ್ವಲ್ಪ ಚೀಟಿಂಗ್ ಡೇ ಮಾಡಿದ್ದೇನೆ. ಬಿರಿಯಾನಿ ತಿಂದಿದ್ದೇನೆ. ಮತ್ತೆಂತ ತಿಂದಿದ್ದೇವೆ? ಬಿರಿಯಾನಿ ಅಷ್ಟೇ ಅಲ್ಲ? ಬಿರಿಯಾನಿ ಅಷ್ಟೇ. ಅಷ್ಟೇ. ಸೊ ಒಂದು ದಿವಸಕ್ಕೆ ಚೀಟಿಂಗ್ ಡೇ ಮಾಡಿದ್ದೇನೆ. ನಾಳೆಯಿಂದ, ಇಲ್ಲಾಂದರೆ ನಾಡಿಂದ ಪುನಃ ಮತ್ತೆ ಕಂಟಿನ್ಯೂ ಮಾಡಿ. ನಮಗೆ ಕಂಟ್ರೋಲ್ ಮಾಡಿ ಇಲ್ಲಿಗೇನು ಆಗೋದಿಲ್ಲ. ಯಾಕಂದರೆ ಇಲ್ಲಿ ಅದು ಪಾರ್ಟಿಗೆ ಹೋದರೆ ಏನೋ ಸ್ವಲ್ಪ ಆದರೂ ತಿನ್ನಬೇಕಾಗ್ತದೆ ಏನಾದರೂ ಮಾಡಿದರೆ. ಆದರೂ ಕೂಡ ಡಯಟ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಹಾಗೆಯೇ ಎಕ್ಸಸೈಸ್ ಕೂಡ ಇವತ್ತು ಸ್ವಲ್ಪ ವಾಕಿಂಗಿಗೆ ಬರುವ ಅಂಥೇಳಿ ಹಾಗೆ ಬಂದದ್ದು ನಾವು. ನೋಡಿ ಮಕ್ಕಳು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ, ಇಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ನೋಡಿ. ಮಕ್ಕಳಿಗಂತೂ ಇಲ್ಲಿ ಟೈಮ್ ಪಾಸ್, ಆ್ಯಕ್ಚುಲಿ ತುಂಬ ಎಂಜಾಯ್ ಮಾಡ್ತಾರೆ ಇಲ್ಲಿ ಬಂದರೆ. ನೋಡಿ ಇಲ್ಲೊಂದು ವಾಟರ್ ತಗೊಂಡೆವು, ತುಂಬ ಕಾಸ್ಟ್ಲಿ ಇದೆ ಇಲ್ಲಿ ವಾಟರ್. ಈ ಸೈಡಲ್ಲಿ ಕೋಲ್ಡ್ ಉಂಟು ತುಂಬ, ಯಾಕಂದರೆ ಈ ಏರಿಯಾದಲ್ಲಿ ಹಂಗೆ ಇದಿಲ್ಲ, ಗ್ರೋಸರಿ ಇಲ್ಲ, ಶಾಪ್ಸ್ ಇಲ್ಲ ಅಲ್ಲ, ಕಮ್ಮಿ ಅಲ್ಲ. ಸೊ ಹಾಗಾಗಿ ಅವರು ತುಂಬ ಕಾಸ್ಟ್ಲಿಗೆ ಸೇಲ್ ಮಾಡ್ತಾರೆ ಇಲ್ಲಿ. ಇಕೊಳ್ಳಿ, ಕುಡೀರಿ. ಅವ್ರಿಗೆ ತುಂಬ ಬಾರಿಕೆ ಆಗಿದೆ ಅಂತೆ ನಡೆದು. ಆ್ಯಕ್ಚುಲಿ ನಾವು ವಾಟರ್ ತರಲಿಕ್ಕೆ ಮರ್ತು ಹೋದ್ವಲ್ಲ. ಇಲ್ಲೊಂದು ರೆಸ್ಟೋರೆಂಟ್ ಉಂಟು. ಈ ರೆಸ್ಟೋರೆಂಟ್ ನೀರಿನ ಮಧ್ಯದಲ್ಲಿ ಮಾಡಿದ್ದಾರೆ, ನಡುವಲ್ಲಿ. ನೋಡಿ ಇಲ್ಲಿದ್ದು ವ್ಯೂ ಹೇಗಿದೆ ಅಂತ, ಹೇಗೆ ಡೆಕೋರೇಟ್ ಮಾಡಿದ್ದಾರೆ ಅಂತ ಇಲ್ಲಿ ಲೈಟಲ್ಲಿ ಈ ರೀತಿ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇಲ್ಲಿ ಇದೊಂದು ರೆಸ್ಟೋರೆಂಟ್. ಇಲ್ಲಿ ಸೈಡಲ್ಲಿ ಇಲ್ಲೇ ಇದು ಎಂಡ್ ಆಗ್ತದೆ, ಇಲ್ಲಿಗೆ. ಇನ್ನು ಆಚೆ ಸೈಡಿಗೆ ಹೋಗಬೇಕು ನಾವು ಅಲ್ವಾ? ಟರ್ನ್ ಆಗುವವ ಇನ್ನು ಇಲ್ಲಿಂದ. ಇವರು ಹೇಳೋದು ಈ ವಾಟರ್ ಬಾಟಲ್ಗೆ ನಾವು ತುಂಬ ಕಾಸ್ಟ್ಲಿ ಪೇ ಮಾಡಿದ್ದೇವೆ. ಒಂದು ಡ್ರಾಪ್ ನೀರು ಕೂಡ ಇದರಲ್ಲಿ ವೇಸ್ಟ್ ಮಾಡಬಾರ್ದಂತೆ. ಹೌದಾ? ದುಡ್ಡಲ್ಲ, ಎಷ್ಟುಂಟು ನೀರೀಗ.
ನೋಡಿ ಕತ್ತಲಾಗ್ತಾ ಬಂತು. ಈಗ ನೋಡಿ ಹೇಗೆ ಕಾಣ್ತಾ ಉಂಟಂತ ವ್ಯೂ. ಇಲ್ಲಿಯ ಲೊಕೇಶನ್ ನೋಡಿ, ಇಲ್ಲಿಯ ವ್ಯೂ. ಈಗ ಕತ್ತಲೆ ಕಾಣ್ತಾ ಉಂಟಲ್ವಾ? ಹೌದು. ಹಾಗೆ ಸ್ವಲ್ಪ ಬೆಳಕಿತ್ತು. ಒಬ್ಬರಿದ್ರು ಕೂಡ ಹೀಗೆ ಬಂದು ಇಲ್ಲಿ ಕೂತು ಎಂಜಾಯ್ ಮಾಡ್ತಾರೆ ನೋಡಿ. ಒಬ್ಬರೇ ಕೂತಿದ್ದಾರೆ, ಇದೇ ರೀತಿ ಅಲ್ಲೊಬ್ರು ಕೂತಿದ್ದಾರೆ. ಒಬ್ಬೊಬ್ಬರೇ ಕೂಡ ಬಂದು ಇಲ್ಲಿ ವ್ಯೂ ಎಂಜಾಯ್ ಮಾಡ್ತಾರೆ. ಇಲ್ಲಿದು ನೋಡಿ, ಈ ರೀತಿ ಒಬ್ಬೊಬ್ರು ಕೂಡ ಬರ್ತಾರೆ ನೋಡಿ. ಇಲ್ಲೊಂದು ರೆಸ್ಟೋರೆಂಟ್ ಉಂಟು ಈ ಸೈಡ್. ಅಲ್ಲಿ ಮೇಲ್ಗಡೆ ಮಕ್ಕಳಿಗೆ ಆಟ ಆಡ್ಲಿಕ್ಕೆಲ್ಲ ಇಟ್ಟಿದ್ದಾರೆ ಅಲ್ಲಿ ನೋಡಿ. ರೆಸ್ಟೋರೆಂಟ್ ಆದ್ಮೇಲೆ ನೋಡಿ ಕತ್ತಲಿಗೆ ಲೈಟ್ ಪಾರ್ಟಿ ಬೋಟ್ ಹೇಗೆ ಕಾಣ್ತಾ ಇದೆ ಅಂತ. ಲೈವ್ ಮ್ಯೂಸಿಕ್ ನಡೀತಾ ಇದೆ ಅದರಲ್ಲಿ. ನೋಡಿ ಎಷ್ಟು ಚಂದ ಕಾಣ್ತಾ ಇದೆ ಅಂತ ನೋಡಿ. 2 ಬೋಟ್ ಈಗ ಹತ್ತಿರ ಬರ್ತಾ ಉಂಟು ನೋಡಿ. ಇದರ ವ್ಯೂ ಒಂದು ಹೇಗಿದೆ ಅಂತ. ನೋಡಿ ಎಷ್ಟು ಚಂದ ಕಾಣ್ತಾ ಇದೆಲ್ಲ ಬೋಟ್ ಹೋಗುವಾಗ. ಕಲರ್ಫುಲ್ ಲೈಟ್ ಹಾಕಿ ನೋಡಿ, ಅಲ್ಲೊಂದು ನಿಂತಿದೆ ಆ ಸೈಡಲ್ಲಿ. ಈ ಸೈಡಲ್ಲಿ ನೋಡಿ 2, ಒಂದು ಆಚೆ ಒಂದು ಈಚೆ ಹೋಗ್ತಾ ಉಂಟು. ಆಗ ನೋಡಿದ ನಾವು ಮರಕ್ಕೆ ಹೇಗೆ ಲೈಟಿಂಗ್ ಮಾಡಿದ್ದಾರೆ ಅಂತ ನೋಡಿ. ಆಗ ಕಾಣ್ತಾ ಇರಲಿಲ್ಲಲ್ಲ, ಈಗ ಕತ್ತಲಾಗಿದೆ ಕಾಣ್ತಾ ಉಂಟು ನೋಡಿ ಅಲ್ಲಿ ತನಕ. ಅದರಲ್ಲಿ ಒಂದು ಬಿಳಿ ಹೂ ಆಗಿದೆ ಆ ಮರದಲ್ಲಿ. ಇದಕ್ಕೆಂತ ಹೂವಿಗೆ ಹೆಸರು ಗೊತ್ತಿಲ್ಲ, ಹೆಸರು ಗಿಡದ ಹೆಸರು ಗೊತ್ತಿಲ್ಲ. ನಾನು ಹೂ ಬೇಕಿದ್ರೆ ಹತ್ತಿರದಿಂದ ತೋರಿಸ್ತೇನೆ. ಸ್ಟಾಲಲ್ಲಿ ಕಬ್ಬಿಂದು ಜ್ಯೂಸ್ ಸಿಗ್ತದೆ ನೋಡಿ. ಇಲ್ಲಿ ಜ್ಯೂಸ್ ಕೂಡ ಇಟ್ಟಿದ್ದಾರೆ. ಅಲ್ಲಿ ಸ್ಮೂತೀಸ್ ಮತ್ತು ಜ್ಯೂಸ್, ಕಬ್ಬು ಜ್ಯೂಸು. ಇವರಿಗೆ ಕಬ್ಬು ಜ್ಯೂಸ್ ಬೇಕಂತೆ. ಬೇಕಾ ನಿಮಗೆ ಕಬ್ಬು ಜ್ಯೂಸು? ಒಂದು ಕಬ್ಬು ಜ್ಯೂಸ್ ಕುಡಿಯೋ. ಶುಗರ್ ಕೇನ್. ಹೌದು, ಫ್ರೆಶ್ ಜ್ಯೂಸ್ ಸಿಗ್ತದೆ. ಒಂದು ಶುಗರ್ ಕೇನ್ ಜ್ಯೂಸಿಗೆ 28 ದಿರಮ್ಸ್ ಅಂತೆ. ಸೊ ಒಂದೇ ತಗೊಳ್ತಾ ಇದ್ದೇವೆ ನಾವು. ನೋಡಿ ನಾವು ಮೋಸ ಹೋದ್ವಿ. ಅಲ್ಲಿ 5 ದಿರಮ್ ಕೊಟ್ವಿ ಈ ಬಾಟ್ಲಿಗೆ, ಇಲ್ಲಿ 3 ದಿರಮ್ ಅಂತೆ ಇದಕ್ಕೆ. ಅದು ಏರಿಯಾ ಲೊಕೇಶನ್ ಆಗಿದೆಯಾ? ಅದು ಅವ್ರದ್ದು ಅಲ್ಸಿಫಿದ್ದು ಸ್ಟಾಲ್. ಇದು ಅಲ್ಲಿ 5 ರೂಪಾಯಿ ತಗೊಂಡ್ರಲ್ವಾ, 5 ದಿರಮ್. ಇಲ್ಲಿ 3 ದಿರಮ್ ಅಂತ ಜ್ಯೂಸ್ ಬಂತು. ಶುಗರ್ ಕೇನ್ ಜ್ಯೂಸ್ ತಗೊಂಡಿದ್ದೇವೆ, ಕುಡಿತಾ ಇದ್ದಾರೆ. ಜ್ಯೂಸ್ ತುಂಬ ಚೆನ್ನಾಗಿದೆ. ತುಂಬ ಸೂಪರ್ ಇದೆ. ಅದಕ್ಕೆ ವಿದೌಟ್ ಐಸ್ ತಗೊಳ್ಬೇಕು ಯಾವಾಗಲೂ. ಐಸ್ ಜಾಸ್ತಿ ಐಸೇ ಹಾಕ್ತಾರೆ. ಜ್ಯೂಸ್ ಸೂಪರ್. ಜ್ಯೂಸ್ ಎಲ್ಲ ಕುಡ್ದಾಯಿತು. ಸ್ವಲ್ಪ ಇಲ್ಲಿ ರೆಸ್ಟ್ ಮಾಡ್ತಾ ಇದ್ದೇವೆ. ಮತ್ತೆ ಇನ್ನು ಮನೆಗೆ ಹೋಗಬೇಕು. ಮತ್ತು ಏನಾದರೂ ಸ್ವಲ್ಪ ಆರ್ಡರ್ ಮಾಡಿ ಇವತ್ತು ಮೂವಿ ಹಾಕಿ ನೋಡಬೇಕು. ಮೂವಿ ಬೇಕಾ? ಮೂವಿ ಏನಾದರೂ ಯಾವುದೊಂದು ಮೂವಿ ಹಾಕಿ ಸ್ವಲ್ಪ ಇವತ್ತು ಲೇಟ್ ನೈಟ್ ತನಕ ಮೂವಿ ನೋಡೋದು ಇವತ್ತು. ಯಾಕಂದರೆ ನಾಳೆ ಕೂಡ ರಜೆ ಇದೆ ಅಲ್ವಾ, ಹಾಗೆ. ಸೊ ಹಿಂದಿನಿಂದ ಲೊಕೇಶನ್ ನೋಡಿ, ಈ ಸೈಡಲ್ಲಿ ನೋಡಿ ಹೇಗೆ ಕಾಣ್ತಾ ಇದೆ ಅಂತ. ತುಂಬ ಮಂದಿ ಇದ್ದಾರೆ ಆ್ಯಕ್ಚುಲಿ ಇಲ್ಲಿ. ಗಜಿಬಿಜಿ ಅಂತ ಇದೆ ಇಲ್ಲಿ ಎಲ್ಲ. ಕತ್ತಲೆಗೆ ಎಷ್ಟು ಜನ ಬರ್ತಾ ಇದ್ದಾರೆ ಅಂತೇಳಿ. ಸಂಜೆ ಆಗ್ತಾ ಇರುವಾಗ ಜಾಸ್ತಿ ಇಲ್ಲಿ ಜನ ಕೊಡ್ತಾರೆ ನೋಡಿ, ಎಷ್ಟು ಮಂದಿ ಇದ್ದಾರೆ ಅಂತಿಲ್ಲ ಇಲ್ಲಿ. ಪ್ರತಿ ಸಲ ಈದಿಗೆ ಇಲ್ಲಿ ಫೈರ್ ವರ್ಕ್ಸ್ ಇರ್ತದೆ. ಅದು ಈ ವರ್ಷ ಇಲ್ಲ ಫೈರ್ ವರ್ಕ್ಸಿಗಂತಲೇ ಇಲ್ಲಿ ಜನ ತುಂಬ ಮಂದಿ ಬರ್ತಾರೆ ನೋಡಲಿಕ್ಕೆ. ಆದರೆ ಈ ಸಲ ವಾರ ಆದ್ದರಿಂದ ಫೈರ್ ವರ್ಕ್ಸ್ ಎಲ್ಲ ಬಂದ್ ಮಾಡಿದ್ದಾರೆ. ಇಲ್ಲಾಂದರೆ ಪ್ರತಿ ವರ್ಷ ಈದಿಗೆ ಇಲ್ಲಿ ಫೈರ್ ವರ್ಕ್ಸ್ ಇರ್ತದೆ ಅಲ್ವಾ? ಸೊ ಎಲ್ಲರೂ ಕೂಡ ಫೈರ್ ವರ್ಕ್ಸ್ ಇದೆ ಅಂತೇಳಿ ಬರ್ತಾರೆ ಏನೋ ಗೊತ್ತಿಲ್ಲ. ನೋಡಿ ಅಲ್ಲಿ ನೋಡಿ ಟಿಕ್ಟಾಕ್ ವಿಡಿಯೋ ಮಾಡ್ತಾ ಇದ್ದಾರೆ ಕೆಲವರು. ತುಂಬ ಮಂದಿ ಇಲ್ಲಿ ವಿಡಿಯೋ ಎಲ್ಲ ಮಾಡ್ತಾ ಇದ್ದಾರೆ ಟಿಕ್ಟಾಕ್ ಮತ್ತು ಇನ್ಸ್ಟಾಗ್ರಾಮಿಗೆ. ನಡೆದು ಸುಸ್ತಾಯಿತು, ಮನೆಗೆ ಹೋಗ್ತಾ ಇದ್ದೇವೆ. ನಮಗೆ ಇಲ್ಲಿಂದ ಎಷ್ಟು ಮಿನಿಟ್ಸು? ಒಂದು 10 ಮಿನಿಟ್ಸ್ ಅಲ್ವಾ? 10 ಮಿನಿಟ್ಸೇ ವಾಕ್ ಅಷ್ಟೇ ಇರೋದು. ನಮಗೆ ಹತ್ತಿರ ಇದೆ, ಮನೆ ಹತ್ತಿರ. ಯಾವಾಗಲೂ ನಮಗೆ ಬೇಕಿದ್ರೆ ಇಲ್ಲಿ ವಾಕಿಂಗಿಗೆ ಬರ್ಬೋದು. ಅದರ ಕೆಲಸ ಮಾಡಿ ಬರುವಾಗ ಸಮಯ ಸಿಗೋದಿಲ್ಲ. ಅಷ್ಟೇ, ಅದಕ್ಕೆ ಮನೆಯಲ್ಲಿ ಎಕ್ಸಸೈಸ್ ಮಾಡೋದು. ಈಗ ನೋಡಿ ಇಲ್ಲಿಯ ಲೊಕೇಶನ್ ನೈಟಲ್ಲಿ ಹೇಗೆ ಕಾಣ್ತದೆ ಅಂತ.
ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.